ಸೊ ಬಟ್ ಕೇಳಬೇಕು ಬೇಸರ ಆದ್ರೂ ಪರವಾಗಿಲ್ಲ ಇದಕ್ಕೆ ದ್ರೌಪದಿ ದ್ರೌಪದಿ ಅವ್ರು ಯಾರು ಅನ್ನೋ ತರ. ದ್ರೌಪದಿ ಕ್ಯಾರೆಕ್ಟರ್ ಮೋಸ್ಟ್ಲಿ ನನಗೆ ದ್ರೌಪದಿ ಅನುಷಾ. ಯಾಕೆಂದ್ರೆ ದ್ರೌಪದಿ ಅಂದ್ರೆ ಬೆಂಕಿಯಲ್ಲಿ ಹುಟ್ಟಿದವಳು ಅಂತ, ಅವಳು ಧೈರ್ಯ, ಫೈಟರ್, ಅಗ್ನಿಪುತ್ರಿ ಅಂತಲೇ ಕರೀತಾರೆ ದ್ರೌಪದಿನ. ಅನುಷಾ ಮತ್ತು ಸೌಂದರ್ಯದಲ್ಲಿ ಅಪ್ರತಿಮ ಸೌಂದರ್ಯ ಆಗಿದ್ಲು ದ್ರೌಪದಿ. ಹಾಗಾಗಿಯೇ ವಿರಾಟ ರಾಜನ ಆಸ್ಥಾನದಲ್ಲಿ ಇದ್ದಾಗಲೂ ಅವಳು ಸೌಂದರ್ಯದಿಂದಲೇ ಎಲ್ರು ಕಂಡುಹಿಡಿತಾ ಇದ್ರು. ಅಪ್ರತಿಮ ಸುಂದರಿ ಮತ್ತು ಹಿಡ್ದ ಆಟ ಬಿಡದ ಹಠಮಾರಿ. ಅವಳು ಬೇಕು ಅಂದ್ರೆ ಬೇಕು ಅನ್ನೋ ತರ ಚಲಗತ್ತಿ. ಸೊ ಆ ಎಲ್ಲ ಕ್ಯಾರೆಕ್ಟರ್ಸ್ ಅನುಷಾಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಸೌಂದರ್ಯದಲ್ಲೂ, ಧೈರ್ಯದಲ್ಲೂ, ಛಲದಲ್ಲೂ ಅವಳು ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ. ಹಂಗಾಗಿ ಯಾಕೆ ಯಾಕೆ ಬ್ಯೂಟಿಫುಲ್. ಓ ಥ್ಯಾಂಕ್ ಯು. ಇದಕ್ಕೆ ಜನ್ಮ ಕೊಟ್ಟಂತ ಸೊ ನಮ್ಮ ಪಾಂಡುವಿನ ನಿಜ ಲೈಫಲ್ಲಿ ಚೈತ್ರ ಇನ್ನು ಮದುವೆ ಆಗಿಲ್ಲ, ಸೊ ಒಳ್ಳೆ ಹುಡುಗರೇ ಸಿಗ್ತಾರೆ ನನಗೆ. ಅಂಡ್ ಸೊ ಇಷ್ಟು ಪಾತ್ರಗಳನ್ನ ಹೋಲಿಸಿದ್ವಿ. ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಈ ಬಿಗ್ ಬಾಸ್ ನ ಇಷ್ಟು ಆಟ ನೋಡಿದ್ರೆ, ಇಷ್ಟು ದಿನಗಳಲ್ಲಿ ಕಳೆದಿದ್ದೀರಾ, ಯಾರು ವಿನ್ನರ್ ಆಗ್ಬೇಕು ಅಂತ ನಿಮ್ಗೆ ಅನ್ಸತ್ತೆ? ನಿಮ್ಮ ವೈಯಕ್ತಿಕ ಅನಿಸಿಕೆ ಅದರಲ್ಲಿ ಆಗುವಂತವ್ರು ಯಾರು? ಆಗೋಂಥವ್ರು ಯಾರು ಅನ್ನೋದ್ರ ಬಗ್ಗೆ ನನಗೂ ಒಂದಷ್ಟು ಗೊಂದಲ ಇದೆ. ಪ್ರಿಡಿಕ್ಷನ್ಸ್ ಲೈಕ್ ಹನುಮಂತು ಆಗಬಹುದು ಅನ್ನೋದು ಇದೆ. ಹೌದು, ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿದ್ದಾರೆ. ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಯಾವತ್ತೂ ಅನ್ನಿಸದೇ ಇರೋ ಹಾಗೆ ಆಟ ಆಡಿದ್ದಾರೆ, ಜನರ ಪ್ರೀತಿ ಗೆದ್ದಿದ್ದಾರೆ. ಸೊ ಈಗ ಆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಜನರ ಮನಸ್ಸು ಗೆಲ್ತಿದ್ದಾರೆ ಅನ್ನೋದು ನನಗೆ ಅನ್ನಿಸುತ್ತೆ. ಹಾಗಾಗಿ ಆಗಬಹುದು ಅನ್ನೋ ಸಾಧ್ಯ. ಹೊರಗಡೆ ಬಂದ್ಮೇಲೆ ಅದೇ ಜನಗಳು ಯಾವ ರೀತಿಯಾದಂತ ಕೆಲವೊಬ್ರು ತಮ್ಮ ಒಂದು ಒಪಿನಿಯನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮುಗ್ಧತೆಯ ಸೋಗಿನಲ್ಲಿ ಇರುವ ಬುದ್ಧಿವಂತ. ಇದನ್ನ ನಾನು ಹೇಳಿದ್ದೀನಿ, ಹಿ ಈಸ್ ವೆರಿ ಬ್ರಿಲಿಯಂಟ್. ಅವ್ರು ತುಂಬಾ ಬುದ್ಧಿವಂತ. ಯಾವುದು ಅಲ್ಲಿ ನಾವು ಇನ್ನೋಸೆಂಟ್ ಅನ್ಕೊಳ್ಳೋ ಮುಗ್ಧತೆನ ಎಲ್ಲಿ ಬಳಸ್ಬೇಕು ಅಂತ ಗೊತ್ತಿರೋ ಬುದ್ಧಿವಂತ, ಎಲ್ಲಿ ಅಷ್ಟೇ ಬಳಸ್ಬೇಕು ಅಂತ ಗೊತ್ತಿರೋ ಬುದ್ಧಿವಂತ. ನೋಡೋದಿಕ್ಕೆ ಎಷ್ಟೋ ಜನಗಳು ಪಾಪ ನಮ್ಮ ಕುರುಬ ಅಂತ ಅನ್ಸ್ಕೊಂಡ್ರು, ಇದು ಮುಗ್ಧ ಅಂತ ಅನ್ಸ್ಕೊಂಡ್ರು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯವರ ಮತ್ತೊಂದು ವ್ಯಕ್ತಿನ ಅನಾವರಣ ಮಾಡಿತ್ತು ಅಂತ ಅನ್ಸುತ್ತೆ. ಅಂದ್ರೆ ನೋಡಿ, ನಿಮಗೆ ಮೊನ್ನೆ ಫಿನಾಲೆಗೆ ಆಯ್ಕೆ ಮಾಡುವಾಗ್ಲೇ, ಮೊನ್ನೆ ವೀಕೆಂಡ್ ನ ಎಪಿಸೋಡ್ ನೋಡ್ತಾ ಇದ್ದೆ, ಸುದೀಪ್ ಸರ್ ಹೇಳ್ತಾ ಇದ್ದೆ, ಮೋಕ್ಷಿತಾ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಏನ್ ಕಾರಣ ಅಂತ ತಗೊಂಡಾಗ ಅವ್ರು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಅಷ್ಟೇ ಕೊಟ್ರು. ಬಟ್ ಮೋಕ್ಷಿತಾ ಇಟ್ ಸೆಲ್ಫ್ ಅವ್ರು ಕೊಟ್ಟ ಆನ್ಸರ್ ಇಂದ ಹಿಡಿದು ಸುದೀಪ್ ಸರ್ ಮಾತಾಡಿದ ತನಕ ಎಲ್ಲವನ್ನೂ ಕಂಪೇರ್ ಮಾಡಿದ್ರೆ ಎಷ್ಟು ಬುದ್ಧಿವಂತ ಹನುಮಂತು ಅನ್ನೋದು ಅರ್ಥ ಆಗುತ್ತೆ ನಿಮ್ಗೆ. ಒಬ್ಬ ವೀಕ್ ಕ್ಯಾಂಡಿಡೇಟ್ ನ ಫಿನಾಲೆಗೆ ತಗೊಂಡೋದ್ರೆ ಉಳಿದಿರೋ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹೊರಗಡೆ ಹೋಗ್ತಾರೆ ಅನ್ನೋ ಕ್ಯಾಲ್ಕುಲೇಷನ್ ಮಾಡಿ ಅವ್ರು ಕೊಟ್ಟಿದ್ದು ಅನ್ನೋದು ಒಳಗಡೆ ಅಲ್ಲಿ ಮೋಕ್ಷಿತಾ ಉಳಿದವರೆಲ್ಲರೂ ಕೂಡ ಅದನ್ನ ಮಾತಾಡ್ಕೊಂಡಿದ್ದಾರೆ. ಸೊ ಅಷ್ಟು ಬುದ್ಧಿವಂತ ಇರುವವನು ಬುದ್ಧಿವಂತಿಕೆ ಯಾವಾಗ ಬರುತ್ತೆ ಅಂದ್ರೆ, ಮುಗ್ಧತೆ ಸತ್ತರೆ ಮಾತ್ರ ನೀವು ಬುದ್ಧಿವಂತರಾಗೋಕ್ ಸಾಧ್ಯ. ಯಾವ ವ್ಯಕ್ತಿಯ ಒಳಗಡೆ ಮುಗ್ಧತೆ ಇರುತ್ತೆ ಅವ್ನು ಯಾವತ್ತೂ ಬುದ್ಧಿವಂತ ಆಗೋಕ್ ಸಾಧ್ಯ ಇಲ್ಲ. ಸೊ ಮುಗ್ಧತೆಯನ್ನು ಎಲ್ಲಿ ಮಾತ್ರ ಬಳಸ್ಬೇಕು ಅಲ್ಲಿ ಮಾತ್ರ ಬಳಸ್ಬಲ್ಲ ಅಂತ ಬುದ್ಧಿವಂತ ಹನುಮಂತು. ನನಗ್ ಬಹಳ ಸಲ ಏನ್ ಅನ್ಸಿದೆ ಅಂದ್ರೆ, ಫಾರಿನ್ಗೆಲ್ಲ ಹೋಗಿ ಶೋ ಕೊಟ್ಟಿರೋ ಹುಡುಗ ಇಲ್ಲಿ ಬಂದ್ರೆ ಟಾಯ್ಲೆಟ್ ಯೂಸ್ ಮಾಡಕ್ ಗೊತ್ತಿಲ್ಲ ಅಂತ ಹೇಳೋದು ನನಗೆಲ್ಲ ಒಂದ್ ಕಡೆ ನಿಜಾನ ಅಂತ ಅನ್ಸಿರೋದಿದೆ. ಸೊ ನಾನು ಯಾವತ್ತು ನಾವು ರೆಸಾರ್ಟ್ ಹಾಸ್ಕೊಂಡು ನಮ್ಮ ಟೀಮಲ್ಲೇ ಇದ್ದು, ನಾನು ಯಾವತ್ತು ರೆಸಾರ್ಟ್ ಹೋಟೆಲ್ಗೆ ಹೋಗಿಲ್ಲ ಅಂತಲೇ ಹೇಳಿದ್ರು ಅವರು. ಬಟ್ ಹಂಗೇನಿಲ್ಲ, ಶೋಗಳು ಮಾಡಿದ್ರೆ ನಮ್ಮೂರ್ಗೂ ಬಂದು ಹೋಟೆಲ್ಗೆಲ್ಲ ಉಳ್ಕೊಂಡಿದ್ದಾರೆ. ಸೊ ಅದೆಲ್ಲ ಒಂದ್ ಕಡೆ ನನಗೆ ನಿಜಾನ ಅಂತ ಅನ್ಸಿರೋದಿದೆ. ಸೊ ಆ ಹಂತದಲ್ಲಿ ಗೊಂದಲಗಳಿದೆ, ಬಟ್ ಜನರ ಮನ್ಸ್ ಗೆದ್ದಿದ್ದಾನೆ. ಆ ವಿಚಾರದಲ್ಲಿ ಬುದ್ಧಿವಂತ ಅದಿರಬಹುದು. ಅದನ್ನ ನಾನು ಸುಳ್ಳು ಅಂತ ಹೇಳಲ್ಲ. ಕೆಲವರೊಬ್ಬೊಬ್ಬರ ಕಂಫರ್ಟೇಬಿಲಿಟಿಗೆ ಬಿಡುತ್ತೆ ಅದು. ಸೊ ಅವ್ನ್ ಸ್ನಾನ ಮಾಡೋದಿಲ್ಲ ಅನ್ನೋದನ್ನ ನಾನು ದೊಡ್ಡ ವಿಷಯ ಅಂತ ಅನ್ಸಲ್ಲ ನನಗೆ. ದೊಡ್ಡ ಚರ್ಚೆಗಳಾಗಿದೆ. ಬಟ್ ನನ್ಗೆ ಅನ್ಸುತ್ತೆ ಅದೊಂದು ರಿಯಾಲಿಟಿ ಇರ್ಬೋದು. ನಿಜವಾಗ್ಲೂ ಅವ್ನ ಮನೆ ಊರಲ್ಲೂ ಹಾಗೆ ಇರಬಹುದು. ಸ್ನಾನನ 2-3 ದಿನಕ್ಕೊಂದ್ಸಲ ಮಾಡೋರು ಇದ್ದಾರೆ, ನಾನು ನೋಡಿದ್ದೀನಿ. ಹಾಗಾಗಿ ಅದೇನು ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಸಲ್ಲ. ಅದ್ ಬಿಟ್ಟು ಬುದ್ಧಿವಂತ ಅನ್ನೋದಂತೂ ನಿಜ. ಅವ್ನು ಸುಳ್ಳು ಹೇಳಲ್ಲ. ನನಗೇನು ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಸಲ್ಲ ಹನುಮಂತು. ಬಟ್ ಬುದ್ಧಿವಂತ, ಯಾವ್ದು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋಷ್ಟು ಬುದ್ಧಿವಂತ, ಯಾವ್ದು ಪ್ರೊಮೋ ಕಂಟೆಂಟ್ ಆಗುತ್ತೆ ಅಂತ ಅನ್ನೋದು ಗೊತ್ತಿರೋಷ್ಟು ಬುದ್ಧಿವಂತ ಅಂತ.